ಇವತ್ತು ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನ ಅನ್ನೋ ಒಂದು ಅದ್ಭುತವಾದಂಥ ಪರಿಸರ ದಿನವನ್ನು ಆಚರಣೆ ಮಾಡೋ ರೂಪದಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ವಿ. ಹಾಗಾಗಿ ಈ ಭಾಗದಲ್ಲಿ ಅಮೃತಮಾಲ್ ಕಾವಲನ್ನು 1501 ಎಕರೆ ಭೂಮಿಯನ್ನು ಅಮೃತಮಾಲ್ ಕಾವಲನ್ನು ನಾವು ನಮ್ಮ ಆಶ್ರಮಕ್ಕೆ 30 ವರ್ಷಗಳ ಕಾಲ ಅದರ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಭೂಮಿಯನ್ನು ಫಲವತ್ತತೆಯನ್ನು ಮಾಡಲಿಕ್ಕೆ ಮತ್ತು ಔಷಧಿ ಗಿಡಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹೇಳಿ ಇದರ ನಿರ್ವಹಣೆಗೆ ನಮಗೆ 30 ವರ್ಷಗಳ ಕಾಲ ನಮಗೆ ಅನುಮತಿ ನೀಡಿದೆ. 50,000 ಸಸಿಗಳನ್ನು ಈ ಮೊದಲನೇ ವರ್ಷದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಬೇಕು. ಮತ್ತು ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಸರ್ಕಾರದ ಅಥವಾ ಖಾಲಿ ಭೂಮಿ ಇದೆ ಮತ್ತು ರೈತರ ಬದುಗಳಲ್ಲಿದೆ, ಎಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ, ದೇವಸ್ಥಾನಗಳಲ್ಲಿ ಮರಗಳನ್ನು ನೆಟ್ಟು ಹಸಿರು ಹೊದಿಕೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಈ ಬರನಾಡನ್ನು ನಾವು ಸಮೃದ್ಧ ನಾಡು ಮಾಡಬೇಕು ಅಂತ ಹೇಳಿ ನಮ್ಮ ಶ್ರೀ ಶ್ರೀ ಧನಾಭಗ ಸೇವಾ ಟ್ರಸ್ಟ್ ಅಚಲವಾಗಿ ಬೇರೆ ಯಾವುದೇ ಬೋಧನೆ ಆಗಲಿ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡದಲೇ ಅಥವಾ ಬೇರೆ ಯಾವುದೇ ಒಂದು ಪ್ರವಚನ ಆಗಲಿ ಅಥವಾ ಆಧ್ಯಾತ್ಮಿಕ ಚಿಂತನೆ ಮಾಡದಲೇ ಮೊದಲು ಮನುಷ್ಯರ ಅಥವಾ ಈ ಭಾಗದ ಜನರ ಒಂದು ಅಳಲನ್ನು ಅಥವಾ ಮೂಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಮಾಡೋದ್ರಿಂದ ಅಂತರ್ಜಲ ವೃದ್ಧಿ ಆಗುತ್ತೆ. ಅಂತರ್ಜಲ ತಾರೀಕು 2006 ನಮಗೆ ಅಂದರೆ 17 ದಿವಸ ಆಗಿದ್ದು ನಮಗೆ ಅನುಮತಿಯನ್ನು ಸಿಕ್ಕು. ಅಷ್ಟು ಬೇಗ ನಮಗೆ ಸಚಿವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ. ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ.